ಸ್ನೇಹಿತರೆ IPL ಸ್ಟಾರ್ಟ್ ಆಗಿದ್ದೆ ತಡ ಕ್ರಿಕೆಟ್ ಬಗ್ಗೆ ಶಾ ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ ಯಾವ್ದೋ ಒಂದು ಟೀಮ್ ಡ್ರೆಸ್ ಹಾಕೊಂಡು ವೈರಲ್ ಆಗ್ಬೇಕಂತೇಳಿ ಬಂದಿರುವಂತ ಚಪ್ರಿಗಳನ್ನ ಇವತ್ತು ರೋಸ್ಟ್ ಮಾಡಮ್ ಬರ್ರಿ. ಸ್ನೇಹಿತರೆ ಇಂಥ ಚಪ್ರಿಗಳ ಗೋಲ್ ಏನ್ ಗೊತ್ತಾ, ಯಾವ್ದೋ ಒಂದು ಕಂಟೆಂಟ್ ಸಿಕ್ಕರೆ ಸಾಕು ಅದ್ರ ಮೇಲೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡಿ ಫಾಲೋವರ್ಸ್ ಮತ್ತೆ ವ್ಯೂಸ್ ತೊಗೊಂಡು ಫೇಮಸ್ ಆಗ್ಬೇಕಂತೇಳಿ ಬರ್ತಾರೆ. लगता है कि हम उस चैंपियंस ट्रॉफी को घर ला रहे हैं, लेकिन ग्रुप गेम्स में विराट कोहली की सेंचुरी. ಸೊ ಇಂಥ ಚಪ್ರಿ ಕ್ರಿಕೆಟರ್ ನಾಳೆ ಹೇಳ್ದಂಗೆ ಏನ್ ಕ್ರಿಕೆಟ್ ಬಗ್ಗೆ ಶಾ ನಾಲೆಜ್ ಇರಲ್ಲ. ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿ ಸೆಂಚುರೀಸ್ ಅಂತ, ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿ ಹೊಡೆದಿದ್ದ ಒಂದೇ ಸೆಂಚುರಿ, ಅದನ್ನ ಪಾಕಿಸ್ತಾನ ಕೂಡ. ಈಗ ಅದನ್ನು ಗೊತ್ತಿಲ್ಲ ಯಾವ ಟೀಮ್ ಕೂಡ ಸೆಂಚುರಿ ಹೊಡೆದನ್ನ ಏನ್ ಮಾಡ್ಯಾರ ಅಂತೇಳಿ, ಸುಮ್ಮನೆ ಸೆಂಚುರೀಸ್ ಅಂದ್ಬಿಡೋದು. ಈ ಕೊಬ್ಬಕ್ನೆಲ್ಲ ಇಂಥ ಚಪ್ರಿಗಳು ನಮ್ಮ ಕರ್ನಾಟಕದಾಗ ಅದಾರ. ಈ ಊರಿನ ಪಾಳ್ಯಗಾರ, ಜನಗಳ ನೆಚ್ಚಿನ ನಾಯಕ. ಅಕ್ಕ ನೀ ಧೋನಿ ಫ್ಯಾನ್ ಆಗಿದ್ದಪ್ಪ ಅಂದ್ರ ನಿಮ್ ಮನ್ಯಾಗ ಸೋಷಿಯಲ್ ಮೀಡಿಯಾದಾಗ ಅಲ್ಲ, ಸೋಷಿಯಲ್ ಮೀಡಿಯಾದಾಗ ನಾ ಧೋನಿ ಫ್ಯಾನ್ ಅವನ ಫ್ಯಾನ್ ಅಂತ ಬಂದಪ್ಪ ಅಂದ್ರೆ ರೋಸ್ಟರ್ ಹಾಕಿ ಗುತ್ತಾರ. ನಾನು ಈಗ ಒಬ್ಬಕಿನ ಚಪ್ರಿ ಅನ್ಕೊಂಡಿದ್ದೆ, CSK ಫ್ಯಾನ್ಸ್ ಅಷ್ಟು ಮಂದಿ ಚಪ್ರಿನ ಯಾರ. ಇವರಿಗೆ ಮ್ಯಾಚ್ ಮತ್ತು ಧೋನಿಕ್ಕಿಂತ ಹುಡುಗಿನೇ ಭಾಳ ಇಷ್ಟ ಇದ್ದಂಗೆ ಕಾಣ್ತಾರ. ಇವರೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬೆಟ್ಟಿಂಗ್ ಮತ್ತೆ ಪ್ರೆಡಿಕ್ಷನ್ ಶೂರ್ ಅವರು. मैच मुंबई इंडियंस जीतेगी, अपने घर पे RCB को हराएगी. रोहित शर्मा आज अच्छी स्टार्ट देगा मुंबई को. ಸ್ನೇಹಿತರೆ IPL ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇಂಥ ಚಪ್ರಿ ಕ್ರಿಯೇಟರ್ಸ್ ಎಲ್ಲಿರ್ತಾರೋ ಏನು ಸುದ್ದು. IPL ಸ್ಟಾರ್ಟ್ ಆಗಿದ್ದೆ ತಡ ಎಂಡೆನೊಳ ಹೆಂಗೆ ಎದ್ದೇಳ್ತಾವ ಹಂಗ ಒಬ್ಬೊಬ್ಬರಾಗಿ ಎದ್ದು ಬಂದ ಬಿಡ್ತಾರ. मैच विनर होगी रॉयल चैलेंजर्स बैंगलोर. RCB ये मैच जीतेगी, गुजरात ये मैच हारेगी. ಗೈಸ್ ಈ ಅಣ್ಣನ ಪ್ರೆಡಿಕ್ಷನ್ ಒಂದ್ಸರಿ ನೀವು ಕೇಳಿದ್ರ, ಈ ಅಣ್ಣ ಹೇಳೋ ಪ್ರೆಡಿಕ್ಷನ್ ಎಲ್ಲಾನು ಸುಳ್ಳ. ಇವ್ ಹೇಳಿದ್ ವಿರುದ್ಧನ ಆಗ್ತದಲ್ಲ. ಇವ್ನ ಮಾತು ಕೇಳಿ ಎಷ್ಟೋ ಮಂದಿ ಡ್ರೀಮ್ ಲೆವೆಲ್ದಾಗ ಮತ್ತ ಹೊರಗಡೆ ಎಷ್ಟೋ ಮಂದಿ ಬೆಟ್ ಆಡಿರ್ತಾರೆ. ಅವರೆಲ್ಲರೂ ಮನಿ ಮಠ ಮುಚ್ಕೊಂಡು ಹೋಗ್ತಾರ. ಸೊ ಹೆಂಗ್ ಗೊತ್ತಾ, ಒಬ್ಬ ಕ್ರಿಕೆಟರ್ಗೆ ಗೊತ್ತಿರಲ್ಲ ಸ್ಕ್ರಿಜ್ದಾಗ ನಿಂತಾಗ ಯಾವ ಬಾಲ್ ಬರುತ್ತೇನೆ, ಯಾವಾಗ ಔಟ್ ಆಗ್ತಾನೆ ಅಂತೇಳಿ. ಅಂತದ್ರಲ್ಲಿ ಅಣ್ಣ ಹೆಂಗಪ್ಪ ಅಂದ್ರೆ ಈ ಪ್ಲೇಯರ್ ಇಷ್ಟೇ ಹೊಡಿತಾನೆ, ಇದು ಹಿಂಗೆ ಆಗುತ್ತೆ ಅಂತೇಳಿ ಪ್ರೆಡಿಕ್ಷನ್ ಮಾಡ್ತಾನೆ. ಆದ್ರೆ ಒಂದ್ ಸೆಕೆಂಡ್ ಇವನಿಗೆ ನೆಟ್ ಕ್ರಿಕೆಟ್ ಆಡಕ್ ಬರೋದಿಲ್ಲ. ಒಂದ್ಸಲ ಇವಾಗ ಕ್ರಿಕೆಟ್ ಆಡ ನೋಡ್ರಿ ಹೆಂಗ್ ಆಡ್ತಾನೆ ಅಂತೇಳಿ. ಸೊ ಒಬ್ಬನೆಲ್ಲ ಇವನಂತ ಚೂತೆ ಕ್ರಿಯೇಟರ್ಸ್ ಗಳು ಏನೋ ಬಾಳ ಜನ ಆಗ್ಯಾರ. ಅದ್ರಾಗ ನಮ್ ಕರ್ನಾಟಕದಾಗ ಬೇರೆ ಸ್ಟೈಲ್ದಾಗ ನಡಿಸಕತ್ ಬಿಟ್ಟಾರ. ನಾಳೆ ಇರೋ RCB ವರ್ಸಸ್ ರಾಜಸ್ಥಾನ್ ಮ್ಯಾಚ್ ಅಲ್ಲಿ ನಮ್ ಕಿಂಗ್ ಕೊಹ್ಲಿ ಅವರು ಎಷ್ಟು ರನ್ ಹೊಡಿತಾರೆ ಅಂತ ಕಮೆಂಟ್ ಮಾಡಿ. ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತೀರಾ ಅವ್ರಿಗೆ ಕೊಡ್ತೀವಿ ನಾವು 2,000 ರೂಪಾಯಿ ಗಿವ್ ಅವೇ. ಒಂದೇ ಕಮೆಂಟ್ ಇರಬೇಕು, ನಮ್ Instagram ಟೆಲಿಗ್ರಾಮ್ ವಿಡಿಯೋ ಜಾಯ್ನ್ ಆಗಿರ್ಬೇಕು, ಲಿಂಕ್ ಬಯೋದಲ್ಲಿ. ಯಾಕಪ್ಪ ಅಂದ್ರೆ ಆ ಕಮೆಂಟ್ ಒಳಗೆ ಇನ್ನೊಂದು ಅಕೌಂಟ್ ನಿಂದಾಗಿರ್ಬೇಕು. ಇಲ್ಲಿಕಪ್ಪ ಅಂದ್ರೆ ನಿಮ್ಮ ಅಪ್ಪ ಹುಡಿದಂತ ನಿಮ್ ತಮ್ಮಂದಾಗಿರ್ಬೇಕು. ಅಂದ್ರೆ ನಿಮ್ ರೊಕ್ಕ ನಿಮ್ ಮನೆಗೆ ಬರ್ತಾವ. ಇಲ್ಲಿಕಪ್ಪ ಅಂದ್ರೆ ಯಾರಿಗಾರ ರೊಕ್ಕ ಕೊಡಕ್ ನಿಮ್ಮನ್ನ ಹುಚ್ಚಾಟದನ್ಲೆ. ಸುಮ್ಮನೆ ಮಕ್ಳು ಇನ್ಸ್ಟಾಗ್ರಾಮ್ದಾಗ ವೈರಲ್ ಆಗೋ ಸಲ ಏನೋ ಒಂದು ಹುಟ್ಟಿಸಿ ಬಿಡೋದ. ಎಲೆಕ್ಷನ್ ಬರ್ತಾರಲ್ಲ ಅಪ್ಪ ನೀವು. ಸೊ ಇನ್ನೊಂದ್ ಮಾತು, ಎಲ್ಲರಿಗೂ ಡ್ರೀಮ್ ಲೆವೆಲ್ ಹಾಕಿದ ಹಣ ಭೂಮಿಯಲ್ಲಿ ಹೋಗಿರೋ ಹಣ ಯಾವತ್ತು ವಾಪಸ್ ಬರಲ್ಲ. ಸೊ ನೀವೆಲ್ಲರೂ ಅನ್ಕೊಂತೀರಾ ವಿರಾಟ್ ಕೊಹ್ಲಿ ಅವ್ರು ಮಾಡಿದರೆ ಜನೂನ್ ಆ್ಯಪ್ ಇರುತ್ತೆ, ರೋಹಿತ್ ಶರ್ಮಾ ಅವ್ರು ಮಾಡಿದರೆ ಜನೂನ್ ಆ್ಯಪ್ ಇರುತ್ತೆ, ಶಾರುಖ್ ಖಾನ್ ಮಾಡ್ಯಾರ ಅವ್ರು ಮಾಡ್ಯಾರೆ ಜನೂನ್ ಆ್ಯಪ್ ಇರುತ್ತೆ. ಯಾವ್ದು ಜನೂನ್ ಆ್ಯಪ್ ಇಲ್ಲ. ಹಂಗಾದ್ರೆ ನೀವು ಡ್ರೀಮ್ ಲೆವೆಲ್ ಎಷ್ಟು ದುಡ್ಡು ಹಾಕಿದ್ರೆ ಒಂದ್ಸಲ ಆದ್ರೆ ದುಡ್ಡು ವಾಪಸ್ ಬಂದಿದೆ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಅವೆಲ್ಲ ಸ್ಕ್ಯಾಮ್, ತುಂಬಾ ಸ್ಕ್ಯಾಮ್ ಆಗುತ್ತೆ. ನಿಮ್ಗೆ ಯಾರಾದ್ರೂ ವಿನ್ನರ್ ಇಷ್ಟು ಕೋಟಿ ಗೆದ್ದಂತ ಯಾವತ್ತಾದ್ರೂ ಹೇಳಿದಾರ? ಹೇಳಲ್ಲ. ಯಾಕೆ? ಸ್ಕ್ಯಾಮ್ ನಡೆಯುತ್ತೆ. ಸುಮ್ನೆ ನೀವೆಲ್ಲ ದುಡ್ಡು ಹಾಕಿ ದುಡ್ಡು ಕೊಳ್ಕೋತೀರಾ. ವಿರಾಟ್ ಕೊಹ್ಲಿನೂ ದುಡ್ಡುಗೋಸ್ಕರ ಏನ್ ಮಾಡ್ತಾರೆ, ಅವ್ರಿಗೆ ದುಡ್ಡು ಬೇಡವಾ? ಇವಾಗ ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ಅವ್ರಿಗೆ ದುಡ್ಡು ಕೊಡ್ತಾರೆ. ಇವಾಗ ನಾನು ವಿಡಿಯೋ ಮಾಡ್ತಿದ್ದೆ, ನನಗೂ ಕೂಡ ಯೂಟ್ಯೂಬ್ ದುಡ್ಡು ಕೊಡ್ತಾರೆ. ಎಲ್ಲರೂ ದುಡ್ಡಿಗೆ ಹೊಡೆದಾಗೋದು. ಆದ್ರೆ ನೀವು ಸ್ಕ್ಯಾಮ್ ಆಗಿ ನಿಮ್ ದುಡ್ಡನ್ನ ಕಳ್ಕೊಂತಿದ್ದೀರಾ. ಅದೇ ದುಡ್ಡನ್ನ ನೀವು ಬೇರೆ ತರ ಇನ್ವೆಸ್ಟ್ಮೆಂಟ್ ಮಾಡಿ ಇದೆಲ್ಲ ಬಿಟ್ಬಿಟ್ಟು ಬೆಟ್ಟಿಂಗ್ ನಲ್ಲಿ ಹಾಕಿ ಎಲ್ಲ ಲಾಸ್ ಮಾಡ್ಕೊಂತ ಇದೀರಾ. ಸೊ ಇವಾಗ ಕಮೆಂಟ್ಸ್ ದಾಗ ಒಂದಿಷ್ಟು ಜನ ಅಂತಾರೆ ಈ ಆ್ಯಪಿಗೆ ಲೈಸೆನ್ಸ್ ಆದ, ಆ ಕಾರಣಕ್ಕಾಗಿ ಏನು ಸ್ಕ್ಯಾಮ್ ಗೆ ಮೇನ್ ಆಗಲ್ಲ ಅಂತ ಕಮೆಂಟ್ ದಾಗ ಅಂತಾರೆ. ಸೊ ಹಂಗಿತ್ತಪ್ಪ ಅಂದ್ರೆ ಎಷ್ಟೋ ಜನ ಈ ಬೆಟ್ಟಿಂಗ್ ಆ್ಯಪ್ ಗಳನ್ನ ಆಡಿ ಸೂಸೈಡ್ ಮಾಡ್ಕೊಂಡ್ರ. ಇದಕ್ಕೇನಾರ ಸರ್ಕಾರ ಅಂತದನು? ಸರ್ಕಾರಕ್ಕೂ ಕೂಡ ಇದರಿಂದ ಟ್ಯಾಕ್ಸ್ ಹೋಗುತ್ತೆ. ಟ್ಯಾಕ್ಸ್ ಮುಖಾಂತರ ಸರ್ಕಾರ ಇದನ್ನ ಸೊಲ್ಯೂಷನ್ ಮಾಡುತ್ತೆ. ಸೊ ಇದರಿಂದ ಸರ್ಕಾರಕ್ಕೂ ಲಾಭ ಇದೆ, ಬೆಟ್ಟಿಂಗ್ ಆ್ಯಪ್ ಮಾಡಿದವರಿಗೂ ಲಾಭ ಇದೆ. ಇದರಲ್ಲಿ ನಿಮ್ಗೆ ಲಾಸ್. ಇದೇ ರೀತಿ ಲಾಸ್ ಮಾಡ್ಕೊಂಡು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರ. ಅಂದ್ರೆ ಈ ಬೆಟ್ಟಿಂಗ್ ಆ್ಯಪ್ ಗಳು ಏನಾದ್ರೂ ಬ್ಯಾನ್ ಆಗಿಲ್ಲ. ಯಾಕಪ್ಪ ಅಂದ್ರೆ ಈ ಆ್ಯಪ್ ಗಳನ್ನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಪ್ರಮೋಷನ್ ಮಾಡ್ತಾರೆ. ಅಂತದ್ರೊಳಗೆ ಈ ಆ್ಯಪ್ ಗಳು ಎಲ್ಲಿ ಬ್ಯಾನ್ ಆಗ್ತಾವ? ನೀವು ಯಾವ ತರ ನೋಡಿದ್ರನ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಧೋನಿ ಇಂತಿಂತ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಈ ರೀತಿ ಆಡ್ಸ್ ಗಳನ್ನ ಪ್ರಮೋಷನ್ ಮಾಡ್ತಾರೆ. ಯಾವತ್ತಾದ್ರೂ ಅವರು ಈ ಗೇಮ್ ಗಳನ್ನ ಆಡಿ ಕೇಸಿಂದ ವಿಡಿಯೋ ಬಿಟ್ಟಿದ್ ನೋಡಿರಿ ಅಥವಾ ಈ ಗೇಮ್ ಗಳನ್ನ ಆಡ ನೋಡಿರಿ? ಇಲ್ಲ. ಯಾಕಪ್ಪ ಅಂದ್ರೆ ಪ್ರಮೋಷನ್ ಮಾಡೋದಷ್ಟೇ ಕೆಲಸ. ಇದನ್ನ ನೀವು ಧೋನಿ ಮಾಡ್ದ, ವಿರಾಟ್ ಕೊಹ್ಲಿ ಮಾಡ್ದ, ಅವ್ರು ಮಾಡಿದ್ರು ಇವ್ರು ಮಾಡ್ದಾರ ಅಂತೇಳಿ ನೋಡಿ ಸೊ ಬೆಟ್ಟಿಂಗ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇನ್ ಮುಂದೆ ಆ ರೀತಿ ಮಾಡಕ್ ಹೋಗ್ಬೇಡಿ. ಯಾವ್ದೇ ಬೆಟ್ಟಿಂಗ್ ಆ್ಯಪ್ ನ ಆಡಕ್ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ ಸ್ಕ್ಯಾಮ್ ಆಗುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗುತ್ತೆ. ಸೊ ವಿಡಿಯೋ ಹೇಗುತ್ತೆ ಅಂತೇಳಿ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಮಾಡಿ ಅಂತೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ.